ಅಡಿಗೆ ಮನೆಯಲ್ಲೇ ಇಮ್ಯುನಿಟಿಯ ಗುಟ್ಟು. ಕೊತ್ತಂಬರಿ, ಜೀರಿಗೆ, ಅರಿಶಿನ, ಕಾಳು, ಕಾಳುಮೆಣಸು, ಚಕ್ಕೆ, ಲವಂಗ, ಏಲಕ್ಕಿ, ಸಾಸಿವೆ ಇದೆಲ್ಲ ನಮ್ಮ ಅಡಿಗೆ ಮನೆಯಲ್ಲೇ ಇರುವಂಥದ್ದು. ಟಾಪ್ 5 ಯಾವುದು? ಟಾಪ್ ಅಲ್ಲಿ ಬರುವಂಥದ್ದು ತುಪ್ಪ. ಎರಡನೇ ಆಹಾರ ನಾವು ಹೇಳೋದಾದ್ರೆ ಅದನ್ನ ಪ್ರತಿದಿನ ತಗೋಬೇಕು ಅಂತ ಹೇಳ್ತಾರೆ. ನಮ್ಮ ಭಾರತೀಯರಲ್ಲಿ ನಾವು ದಿನಾ ಅರಿಶಿನ ಬಳಸ್ತೀವಿ, ಆದ್ರೂ ಎಲ್ರಿಗೂ ಯಾಕೆ ಕೋವಿಡ್ ಬರ್ತಿದೆ ಅಂತ ಇದೊಂದು ಪ್ರಶ್ನೆ ಯಾರೋ ಸೋಷಿಯಲ್ ಮೀಡಿಯಾದಲ್ಲಿ. ಅರಿಶಿನ ಬಳಸಿದ ಕಾರಣ ಕೋವಿಡ್ ಬರಲ್ಲ ಅಂತ ಏನೂ ಇಲ್ಲ, ಯಾಕಂದ್ರೆ ನಾವು ಬೇರೆ ಎಲ್ಲ ತಪ್ಪು ಮಾಡಿರ್ತೀವಿ. ನಮಸ್ಕಾರ, ಇದು ಆಹಾರದಲ್ಲಿ ಆರೋಗ್ಯ. ನಾನು ಬಡಕಿಲ ಪ್ರದೀಪ್. ನಮ್ಮ ಜೊತೆ ಡಾಕ್ಟರ್ ಸುವರ್ಣಿನಿ ಕೋಣಲೆ ಅವರಿದ್ದಾರೆ. ವೆಲ್ಕಮ್ ಟು ದ ಶೋ. ಥ್ಯಾಂಕ್ ಯು. ನಮಸ್ಕಾರ. ಈಗ ಆಹಾರ ಅಂತ ಬಂದಾಗ ಅದರಿಂದ ನಮ್ಮ ರೋಗ ನಿರೋಧಕ ಶಕ್ತಿಯನ್ನು ಬೆಟರ್ ಮಾಡ್ಬೋದಾ ಅಂತ? ಮಾಡ್ಬೋದು ಅಂತಂದರೆ ನಮ್ಮ ವೀಕ್ಷಕರ ಸ್ಪೆಷಲ್ ಪ್ರಶ್ನೆ ಏನು ಅಂತಂದರೆ, ಟಾಪ್ 5 ಫುಡ್ ಅಂತ ಯಾವ್ದಾದ್ರು ಕ್ಯಾಟಗರೈಸ್ ಮಾಡೋದಾದ್ರೆ ಯಾವುದು? ನಾವು ಆಲ್ ಅಲಾಂಗ್ ಮಾತಾಡ್ತಾ ಬಂದಿದ್ದೀವಿ, ನಮ್ಮ ಆರೋಗ್ಯ ಇಂಪ್ರೂವ್ ಆಗಬೇಕಾದ್ರೆ ಯಾವ ಥರ ಆಹಾರ ಅಂತ. ಅದನ್ನೆಲ್ಲ ಇಟ್ಕೊಂಡು, ಅಂದರೆ ನಾವೀಗ ಹೇಳಿದ್ವಿ ನಮಗೆ ಏನು ಹೊಂದತ್ತೆ ಅದೆಲ್ಲವೂ ಕನ್ಸಿಡರ್ ಆಗುತ್ತೆ. ನನಗೆ ಹೊಂದುವಂಥದ್ದು, ನನ್ನ ಆ ಸೀಸನ್ದು ಅದೆಲ್ಲವೂ ಇಮ್ಯುನಿಟಿಯನ್ನು ಇಂಪ್ರೂವ್ ಮಾಡುವಂಥದ್ದೇ. ಅದನ್ನೆಲ್ಲ ಇಟ್ಟುಕೊಂಡು ಒಂದಷ್ಟು ಆಹಾರ ಪದಾರ್ಥಗಳು ಯಾವುದು ಇಮ್ಯುನಿಟಿಯನ್ನು ಇಂಪ್ರೂವ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ, ಸಹಾಯ ಮಾಡುತ್ತೆ ಅಂತ ನೋಡೋದಾದರೆ ಟಾಪಲ್ಲಿ ಬರುವಂಥದ್ದು ತುಪ್ಪ. ನಾವೀಗ ಏನು ಮಾಡ್ತಾ ಇದ್ದೀವಿ ಅಂದರೆ ತುಪ್ಪ ಬೇಡ ಅನ್ನೋದೊಂದು ಇದೆ, ತುಪ್ಪ ತಿನ್ನಲ್ಲ ಅನ್ನೋದು. ತುಪ್ಪ ಕಡಿಮೆ ತಿಂದರೆ, ನಾವು ತುಪ್ಪ ಯಾಕೆ ಬೇಕು ಅಂತೀವಿ ಅಂದರೆ ಒಂದು ಸ್ನಿಗ್ಧತೆಯನ್ನು ಕೊಡುತ್ತೆ ದೇಹಕ್ಕೆ, ಅದು ಬೇಕೇ ಬೇಕು. ಎಸ್ಪೆಷಲಿ ನಮ್ಮ ಈಗಿನ ಆಹಾರ ಪದ್ಧತಿ ಏನಿದೆ, ನಾವು ಏನೇನು ಕಂಡ್ಕೊಂಡಿದ್ದೆಲ್ಲ ತಿಂತೀವಿ, ಮತ್ತು ನಿದ್ದೆ ಸರಿ ಮಾಡಲ್ಲ, ಸ್ಟ್ರೆಸ್ ಜಾಸ್ತಿ ಇದೆ, ಇದೆಲ್ಲ ಹೆಚ್ಚಾದಾಗ ಇಮ್ಯುನಿಟಿ ಲೋ ಆಗುತ್ತೆ. ಸೊ ತುಪ್ಪ ಅದನ್ನು ಕಡಿಮೆ ಮಾಡುತ್ತೆ. ಹಾಗಾಗಿ ತುಪ್ಪ ಈಸ್ ಒನ್ ಆಫ್ ದಿ ಮೋಸ್ಟ್ ಇಂಪಾರ್ಟೆಂಟ್ ಫುಡ್ ಐಟಮ್ಸ್, ಇಮ್ಯುನಿಟಿಯನ್ನು ಹೆಚ್ಚು ಮಾಡೋದಕ್ಕೆ ಕೊಡೋದು. ಚಿಕ್ಕ ಮಕ್ಕಳಿಂದ ವಯೋವೃದ್ಧರ ತನಕ ಎಲ್ಲರೂ ತಗೊಳ್ಳುವಂಥದ್ದು. ಪ್ರಮಾಣ ಹೆಚ್ಚು ಕಮ್ಮಿ ಇರುತ್ತೆ, ಅವರವರ ಪ್ರಕೃತಿ ಅಗತ್ಯಕ್ಕೆ ತಕ್ಕ ಹಾಗೆ ಪ್ರಮಾಣ ವೇರಿಯೇಷನ್ ಇರುತ್ತೆ. ಎಲ್ರಿಗೂ ಒಂದೇ ಪ್ರಮಾಣದಲ್ಲಿ ಏನು ಬೇಕಾಗಲ್ಲ. ಈಗ ಯಾರಿಗೆ ವಾತ ಪ್ರಕೃತಿ ಜಾಸ್ತಿ ಪ್ರಧಾನವಾಗಿರುತ್ತೆ ಅವರಿಗೆ ತುಪ್ಪ ಜಾಸ್ತಿ ಬೇಕು, ಕಫ ಪ್ರಕೃತಿಯವರಿಗೆ ಕಡಿಮೆ ಸಾಕು, ಆ ಥರ. ಸೊ ದಟ್ ಈಸ್ ಒನ್ ಥಿಂಗ್. ಜೀರ್ಣದ ಇದರಲ್ಲೂ ಕೂಡ ಜೀರ್ಣ ಆಗಲ್ಲ ಅಂತ ಹೇಳ್ತಾರೆ, ತುಪ್ಪ ಜಾಸ್ತಿ ತಗೊಂಡ್ರೆ ತುಂಬ ದಪ್ಪ ಆಗ್ತಾರೆ ಅಂತಾರೆ. ದಪ್ಪ ಆಗೋದಿಲ್ಲ ತುಪ್ಪದಲ್ಲಿ. ಅನಾರೋಗ್ಯ ಇದ್ದು ಮಿತಿ ಮೀರಿ ತಿಂದರೆ ಅದು ಬೇರೆ ವಿಷಯ. ಬಟ್ ನಾವು ಊಟಕ್ಕೆ ಎಷ್ಟು ಬಳಸ್ಕೋತೀವಿ, 1 ಚಮಚ 2 ಚಮಚ 3 ಚಮಚ ದಿನದಲ್ಲಿ, ದ್ಯಾಟ್ ಈಸ್ ವೆರಿ ಸ್ಮಾಲ್ ಕ್ವಾಂಟಿಟಿ, ತುಂಬ ಕಡಿಮೆ ಪ್ರಮಾಣ ಆಗಿರೋದ್ರಿಂದ ಅದರಿಂದ ನಿಮ್ಗೆ ಯಾವುದೂ ಸಮಸ್ಯೆ ಆಗೋದಿಲ್ಲ. ಆದರೆ ನಾವೇನು ಮಾಡ್ತೀವಿ, ಮಿತಿ ಮೀರಿ ತಿನ್ನೋಕ್ಕೆ ಶುರು ಮಾಡ್ತೀವಿ. ಅವರವರ ಪ್ರಕೃತಿಯ ಮೇಲೆ ನಮಗೆ ಇದಾಗತ್ತೆ, ಏನೋ ಹೇಳಿದ್ನಲ್ಲ, ಪ್ರಕೃತಿಯ ಮೇಲೆ ಎಷ್ಟು ಬೇಕು ಪ್ರಮಾಣ ನಿರ್ಧಾರ ಆಗುತ್ತೆ. ಅದು ಕೂಡ ಅದೇ ಥರ ರಿಯಾಕ್ಟ್ ಮಾಡುತ್ತೆ. ಅಷ್ಟೇ. ಸೊ ಮಿತಿ ಮೀರಿ ತಿನ್ನಬಾರ್ದು ಅಂತ ಒಂದಷ್ಟೇ. ಇನ್ನೊಂದು ಎರಡನೇ ಆಹಾರ ನಾವು ಹೇಳೋದಾದರೆ ನೆಲ್ಲಿಕಾಯಿ. ನೆಲ್ಲಿಕಾಯಿ ಈಸ್ ವೆರಿ ಗುಡ್ ಫಾರ್ ಇಮ್ಯುನಿಟಿ. ಅದನ್ನು ಪ್ರತಿದಿನ ತಗೋಬೇಕು ಅಂತ ಹೇಳ್ತಾರೆ. ನಾವೀಗ ಚ್ಯವನ್ಪ್ರಾಶ ಅಂತ ಏನು ತಗೋತೀವಿ, ಚ್ಯವನ್ಪ್ರಾಶ ಗೊತ್ತಿರ್ಬೋದು ನಿಮಗೆ. ಅದು ಆಯುಸ್ಸನ್ನು ವೃದ್ಧಿ ಮಾಡೋದಕ್ಕೆ, ಯೌವನವನ್ನು ಹಾಗೆ ಉಳಿಸ್ಕೊಳ್ಳೋದಕ್ಕೆ, ಅಥವಾ ವಯಸ್ಸಾಗದೇ ಇರೋ ಥರ ಮಾಡೋದಕ್ಕೆ ಇರುವಂಥದ್ದು. ಚ್ಯವನ್ಪ್ರಾಶದ ಕತೆ ಗೊತ್ತಿರ್ಬೋದು ನಿಮಗೆ. ಚ್ಯವನ ಮಹರ್ಷಿಗಳು ಅಂತ ಕೇಳಿರ್ಬೋದು ನೀವು. ಸೊ ಚ್ಯವನ ಮಹರ್ಷಿ ಅಂತ ಅವರು ತಪಸ್ಸಿಗೆ ಕೂತು ಅವರ ಮೇಲೆ ಹುತ್ತ ಬೆಳೆದಿತ್ತು, ವಾಲ್ಮೀಕಿಗಳ ಹಾಗೆ. ಸೊ ಅಲ್ಲಿಗೆ ರಾಜಕುಮಾರಿ ಸುಕನ್ಯಾ ಅನ್ನೋ ಅವಳು ಬಂದು, ಹುತ್ತದಲ್ಲಿ ಯಾಕೋ ಪಳ್ಳಂತ ಹೊಳಿತಿದೆಯಲ್ಲ ಏನೋ ಅಂತ ಕಡ್ಡಿಲ್ ಚುಚ್ಚಿ ಬಿಡ್ತಾಳೆ. ಹೌದು, ಕಣ್ಣಿಗೆ ಚುಚ್ತಾಳೆ, ಕಣ್ಣು ಹೋಗುತ್ತೆ. ನಮ್ಮ ಈ ಪೂರ್ತಿ ಕಥೆಯನ್ನ ಹೇಗೆ ಅಂತ ತಿಳ್ಕೊಬೇಕು ಅಂತಂದ್ರೆ ಕಥಾ ಸಂಚಯದಲ್ಲಿ ಪೂರ್ತಿ ಕಥೆಯನ್ನ ಹೇಳಿದ್ದಾರೆ ವಿದ್ವಾನ್ ಜಗದೀಶ್ ಶರ್ಮಾ ಸಂಪ. ಸೊ ಅವರಿಗೆ ಹಾಗೆ ಅವರು ಆಮೇಲೆ ಸುಕನ್ಯೆಲ್ಲ ಮದುವೆ ಆಗ್ತಾಳೆ, ಹೀಗೆ ಕಥೆ ಮುಂದೆ ಹೋಗುತ್ತೆ. ನಂಗೆ ಸಡನ್ ಹೆಸರು ಹೇಳಿದಾಗ ಅವರಿಗೆ ಅವ್ರು ಅವರು ವೃದ್ಧರಾಗಿದ್ರು. ಆಮೇಲೆ ಚ್ಯವನಪ್ರಾಶ ಅಂತ ಅದೊಂದು ಇದೇನು ಲೇಹ್ಯ ಥರ, ಅದನ್ನ ತಗೊಂಡ್ರು ಅವರು. ಸೊ ಅದು ಹಾಗೆ ಆ ಹೆಸರು ಬಂದಿದ್ದು ಚ್ಯವನಪ್ರಾಶ ಅಂತ. ಅದು ಬೇಸಿಕಲಿ ನೆಲ್ಲಿಕಾಯಿ. ಇದಕ್ಕೆ ಬೇರೆ ಎಲ್ಲ ಸುಮಾರು ಪದಾರ್ಥಗಳನ್ನು, ಮೆಡಿಸಿನಲ್ ಐಟಮ್ಗಳನ್ನು ಹಾಕ್ತಾರೆ, ಹರ್ಬ್ಸ್ ಎಲ್ಲ. ಆದರೆ ಅದನ್ನು ಮೂಲತಃ ಮಾಡೋದು ಬೇಸ್ ಏನಂದರೆ ನೆಲ್ಲಿಕಾಯಿ. ಅದರದ್ದು ನೆಲ್ಲಿಕಾಯಿಯಲ್ಲಿ ಮಾಡುವಂಥದ್ದು, ಸರಿಯಾದ ರೀತಿಯಲ್ಲಿ ಮಾಡೋದಾದರೆ. ಓಕೆ. ಸೊ ಹಾಗಾಗಿ ನೆಲ್ಲಿಕಾಯಿ, ಹಾಗೆ ಚ್ಯವನ್ಪ್ರಾಶನೇ ತಿನ್ನಬೇಕು ಅಂತ ಅಲ್ಲ. ನೆಲ್ಲಿಕಾಯಿಯನ್ನು ನೀವು ನೆಲ್ಲಿಕಾಯಿ ರೂಪದಲ್ಲಿ ತಿನ್ಬೋದು. ಅದನ್ನು ಬೇರೆ ಬೇರೆ ರೀತಿ ಪ್ರಿಸರ್ವ್ ಮಾಡಿಡ್ತೀವಿ ನಾವು, ಬೆಲ್ಲದಲ್ಲಿಯೋ ಏನೋ ಹಾಕಿ, ಅಥವಾ ಆ ಥರ ಯಾವುದೇ ರೂಪದಲ್ಲಿ ನೆಲ್ಲಿಕಾಯಿ ದಿನ ತಗೊಂಡ್ರೆ ಒಳ್ಳೆಯದು. ಓಕೆ. ಯಾವುದು ಪೊಟೆನ್ಸಿ ಜಾಸ್ತಿ ಅನ್ನೋದು ಒಂದು, ಮತ್ತು ಒಬ್ಬ ವ್ಯಕ್ತಿ ಎಷ್ಟು ತಿನ್ಬೋದು ದಿನಕ್ಕೆ? ಯಾಕಂದ್ರೆ ಅದು ಕೂಡ ಸ್ವಲ್ಪ ಜೀರ್ಣದ ಜಾಸ್ತಿ ತಿನ್ನಬಾರ್ದು. ಒಳ್ಳೇದು ಅಂದ್ಕೊಂಡು ಜಾಸ್ತಿ ತಿನ್ನಬಾರ್ದು. ನಾವೀಗ ಏನು ಮಾಡ್ತೀವಿ, ನೆಲ್ಲಿಕಾಯಿ ಒಳ್ಳೇದು, ದಿನ ನೆಲ್ಲಿಕಾಯಿ ತಿನ್ನು, ಇಷ್ಟಿಷ್ಟು ನೆಲ್ಲಿಕಾಯಿ ತಿನ್ನು, ಅದು ಬೇಡ.
ಒಂದು ನೆಲ್ಲಿಕಾಯಿ ಒಬ್ರು ತಿನ್ಬೋದು. ಅದನ್ನ ನೀವು ಹಾಗೆ ಕಚ್ಕೊಂಡು ತಿಂತೀರಾ, ಅದನ್ನ ಬೇಯಿಸ್ಕೊಂಡು ಏನೋ ಮಾಡ್ಕೊಂಡು ತಿಂತೀರಾ, ಯಾವುದೋ ಒಂದು ರೂಪದಲ್ಲಿ ತಗೊಳ್ಳಿ, ತೊಂದರೆ ಇಲ್ಲ. ಡಿಪೆಂಡ್ಸ್. ಅದು ಮತ್ತೆ ಕಸ್ಟಮೈಸ್ಡ್ ಆಗಿ ಒಂದೊಂದ್ಸಲ ನಾವು ಅಂದರೆ ಪೇಷಂಟಿನ ಅವರ ಅನುಕೂಲಗಳು, ಅವರ ಜೀರ್ಣಶಕ್ತಿಯ ಮೇಲೆ ನೋಡಬೇಕಾಗುತ್ತೆ. ಒಂದು ನೆಲ್ಲಿಕಾಯಿನ ಸ್ವಲ್ಪ ಸ್ಟೀಮ್ ಮಾಡಿಕೊಂಡು ಅಥವಾ ಹಾಗೆ ಚೆನ್ನಾಗಿ ಜಗದು, ರಸ ಎಲ್ಲ ಹೋಗಿ ಚೆನ್ನಾಗಿ ಜಗಿಬೇಕು ಮಾತ್ರ. ಹಾಗೆ ಸುಮ್ಮನೆ ನುಂಗೋದಲ್ಲ, ಕಚ ಕಚ ಅಂತ ಒಂದೆರಡು ಸಲ ಆಗೋದ್ಬಿಟ್ಟು ನುಂಗ್ಬಿಡೋದು, ಆ ಥರ ಮಾಡೋದಲ್ಲ. ಚೆನ್ನಾಗಿ ಜಗಿಬೇಕು ಅದನ್ನ. ಅಂದ್ರೆ ಅದರ ರಸ ಸ್ರಾವ ಆಗ್ಬೇಕು ಸಂಪೂರ್ಣವಾಗಿ ಬಾಯಲ್ಲಿ. ಸೊ ಅದು ಒಂದು. ಅಂದ್ರೆ ಅದು ಬಾಯಲ್ಲಿ ಹಾಗೆ ಜಗದು ರಸ ಬಾಯಿಯ ಇದರ ಅದು ಒಳ್ಳೇದು, ಮಿಕ್ಸ್ ಆಗ್ಬೇಕಾಗಿರೋದು ಮುಖ್ಯ. ಅದು ಮುಖ್ಯ. ಬಾಯಿಯ ಆರೋಗ್ಯಕ್ಕೆ ಅದು ಮುಖ್ಯ. ಓಕೆ. ನಾವೀಗ ಮತ್ತೆ ಓರಲ್ ಇನ್ಫೆಕ್ಷನ್ ಮತ್ತೊಂದು, ಇದು ಏನ್ ಮಾಡುತ್ತೆ, ಓರಲ್ ಕ್ಯಾವಿಟಿನ ಕ್ಲೀನ್ ಮಾಡುತ್ತೆ ನೆಲ್ಲಿಕಾಯಿ. ಅದರಲ್ಲಿ ಒಗರು ರಸ ಇದೆ, ಹಾಗಾಗಿ ಸೊ ನೆಲ್ಲಿಕಾಯಿ ಒಂದು. ಇನ್ನೊಂದು, ನಾವು ನಿತ್ಯ ಮನೆಯಲ್ಲಿ ಬಳಸುವಂಥದ್ದು ಅರಶಿನ. ಇಮ್ಯುನಿಟಿ ವಿಷಯಕ್ಕೆ ಬಂದಾಗ ಅರಶಿನ ಬಿಡಕ್ಕೆ ಆಗೋದಿಲ್ಲ. ನಮ್ಮ ಭಾರತೀಯ ಅಡಿಗೆಗಳಲ್ಲಿ ಅದು ಯಾವ ರಾಜ್ಯ ಆಗಿರಲಿ, ಯಾವ ಪ್ರದೇಶ ಆಗಿರಲಿ, ನಾವು ಅರಶಿನ ಪ್ರತಿನಿತ್ಯ ಬಳಸ್ತೀವಿ. ಎಷ್ಟು ಬಳಸ್ತೀವಿ? ಇಷ್ಟು, ಚಿಟಿಕೆ. ಈಗ ಕೋವಿಡ್ ಬಂದ ಕಾಲದಲ್ಲಿ ನಾನು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಪ್ರಶ್ನೆ ನೋಡಿದೆ. ಅವ್ರು ಹೀಗೆ ತುಂಬ ಜನ ಏನೇನೋ ಪ್ರಶ್ನೆಗಳು ಹಾಕೋತಿರ್ತಾರಲ್ಲ, ಅಲ್ಲೊಬ್ರು ಕೇಳಿದ್ರು, ನಮ್ಮ ಭಾರತೀಯರಲ್ಲಿ ನಾವು ದಿನಾ ಅರಿಶಿನ ಬಳಸ್ತೀವಿ, ಆದರೂ ಎಲ್ರಿಗೂ ಯಾಕೆ ಕೋವಿಡ್ ಬರ್ತಿದೆ ಅಂತ. ಇದೊಂದು ಪ್ರಶ್ನೆ ಯಾರೋ ಸೋಷಿಯಲ್ ಮೀಡಿಯಾದಲ್ಲಿ ಕೇಳಿದ್ರು. ಅರಿಶಿನ ಬಳಸಿದ ಕಾರಣ ಕೋವಿಡ್ ಬರಲ್ಲ ಅಂತ ಏನೂ ಇಲ್ಲ. ಯಾಕಂದರೆ ನಾವು ಬೇರೆ ಎಲ್ಲ ತಪ್ಪು ಮಾಡಿರ್ತೀವಿ. ಜಸ್ಟ್ ಬಿಕಾಸ್ ನಾವು ಅರಿಶಿನ ಬಳಸ್ತಾ ಇದ್ದೀವಿ ಅನ್ನೋ ಕಾರಣಕ್ಕೆ ಬೇರೆಲ್ಲ ತಪ್ಪು ಮಾಡಿದ್ರೆ ನಡೆಯುತ್ತೆ ಅಂತಲ್ಲ. ಉಳಿದಿದ್ದು ಸರಿ ಇರಬೇಕು, ಅದ್ರ ಜೊತೆಗೆ ಪೂರಕವಾಗಿ ಅರಿಶಿನ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ. ಅದರಲ್ಲಿ ಕರ್ಕ್ಯುಮಿನ್ ಅಂತ ಒಂದು ಫ್ಯಾಕ್ಟರ್ ಇದೆ, ಕಾಂಪೌಂಡ್. ಅದನ್ನ ಎಕ್ಸ್ಟ್ರಾಕ್ಟ್ ಮಾಡಿ ಕೂಡ ಮೆಡಿಸಿನ್ ಆಗಿ ಬಳಸ್ತಾರೆ. ಬಟ್ ನಾವು ಹಾಗೆ ಬಳಸಬೇಕಾಗಿಲ್ಲ, ನಾವು ನಮ್ಮ ಅಡಿಗೆಯಲ್ಲಿ ನಿತ್ಯ ಬಳಸಬೇಕು. ಆದರೆ ಅರಿಶಿನವನ್ನು ತಗೊಳ್ಳೋದಕ್ಕೆ ವಿಧಾನ ಇದೆ. ಅರಿಶಿನ ಏನು ಅಂದರೆ ಅದರಲ್ಲಿರೋ ಆ ಕೆಮಿಕಲ್ ಕಾಂಪೌಂಡ್ಸ್ ನಮಗೆ ಸರಿಯಾಗಿ ಸಿಗಬೇಕು ಅಂತಾದರೆ ಅದನ್ನು ಫ್ಯಾಟ್ ಜೊತೆಗೆ ತಗೋಬೇಕು. ಒಗ್ಗರಣೆಗೆ ಹಾಕಿ ತುಪ್ಪದ ಜೊತೆಗೆ ಹೀಗೇನಾದರೂ ತಗೊಳ್ಬೇಕು. ಅದಕ್ಕೋಸ್ಕರನೇ ಅದನ್ನು ಆ ರೀತಿ ಬಳಸಲಾಗ್ತಾ ಇದ್ದಿದ್ದು. ಅದಕ್ಕೆ ಫ್ಯಾಟ್ ಬೇಕು, ಫ್ಯಾಟ್ ಸಾಲ್ಯುಬಲ್. ಈಗ ನಮ್ಮಲ್ಲಿ ಯಾವುದೇ ರಾಸಾಯನಿಕಗಳು ಆಹಾರದಲ್ಲಿದ್ರೂ ಅದು ಫ್ಯಾಟ್ ಸಾಲ್ಯುಬಲ್ಲ, ವಾಟರ್ ಸಾಲ್ಯುಬಲ್ಲ ಅಂತ ಇರುತ್ತೆ ಸಾಮಾನ್ಯ. ಸೊ ಇದು ಫ್ಯಾಟ್ ಬೇಕು ಇದಕ್ಕೆ, ಇದು ಒಳಗಡೆ ಹೋಗಿ ಅದು ಅಬ್ಸಾರ್ಬ್ ಆಗಬೇಕು ಅಂತಾದರೆ. ಬರೀ ನೀರಿನಲ್ಲಿ ಮಿಕ್ಸ್ ಮಾಡಿ ಅರಿಶಿನ ಕುಡಿದ್ರೆ, ಹಾಲಿನಲ್ಲಿ ಫ್ಯಾಟ್ ಇರುತ್ತೆ. ಸೊ ಈಗ ನಾವು ಸಾಮಾನ್ಯ ಪ್ರಿಸ್ಕ್ರೈಬ್ ಮಾಡಬೇಕಾದ್ರೆ ಹಾಲಿಗೆ ಅರಿಶಿನ ಹಾಕಿ ಸ್ವಲ್ಪ ತುಪ್ಪ ಹಾಕಿ. ಇನ್ನೂ ಒಂದು ಏನು ಅಂದರೆ ಕಾಳುಮೆಣಸು ಜೊತೆಗೆ ತಗೊಳ್ಳಿ ಅಂತ. ಒಂದು ಚಿಟಿಕೆ ಅರಿಶಿನ ತಗೋತೀರಿ ಅಂದರೆ ಒಂದು ಚಿಟಿಕೆ ಕಾಳುಮೆಣಸು ಹಾಕ್ಕೊಳ್ಳಿ. ನಾವು ಬಯೋ ಅವೈಲೇಬಿಲಿಟಿ ಅಂತ ಹೇಳ್ತೀವಿ. ಈಗ ನಾನು ಎಷ್ಟು ಅರಿಶಿನ ತಿಂದ್ರೂ ಅದರಲ್ಲಿರೋ ಕಾಂಪೌಂಡ್ಸ್ ಸಿಗಬೇಕು ಅಂತಂದರೆ ಅದನ್ನು ಜೊತೆಗೆ ಕರ್ಕೊಂಡು ಹೋಗೋಕ್ಕೆ ನಮಗೆ ಬೇರೆ ಕಾಂಪೌಂಡ್ಸ್ ಬೇಕಾಗುತ್ತೆ. ಸೊ ವಿ ಹ್ಯಾವ್ ಟು ಆ್ಯಡ್ ಕಾಳುಮೆಣಸು ಆಲ್ಸೋ. ಓಕೆ. ಆವಾಗ ಅದರ ಬಯೋ ಅವೈಲೇಬಿಲಿಟಿ ಜಾಸ್ತಿ ಆಗುತ್ತೆ ಅನ್ನೋ ಕಾರಣಕ್ಕೆ. ಹಾಗಾಗಿ ಅರಿಶಿನ ಇಮ್ಯುನಿಟಿಗೆ ತುಂಬ ಹೆಲ್ಪ್ ಮಾಡುತ್ತೆ. ಮತ್ತು ಕಾಳುಮೆಣಸಿಗೆ ಅದರದ್ದೇ ಪ್ರಾಪರ್ಟೀಸ್ ಹೇಗೂ ಇದ್ದೇ ಇದೆ, ಇಮ್ಯುನಿಟಿಯನ್ನು ಸಹಾಯ ಮಾಡುತ್ತೆ. ಈಗ ಶೀತ ಆದಾಗ ನಾವು ಕಾಳುಮೆಣಸನ್ನ ತಗೋತೀವಿ, ಹೀಗೆಲ್ಲ ಇರುತ್ತೆ. ಇನ್ನು ರೆಗ್ಯುಲರ್ ಯೂಸ್ ಮಾಡುವಂಥ ಆಹಾರ ಪದಾರ್ಥ ಶುಂಠಿ ಕೂಡ ಇಮ್ಯುನಿಟಿಯಲ್ಲಿ ಸಹಾಯ ಮಾಡುತ್ತೆ, ರೆಗ್ಯುಲರ್ ಅಡುಗೆಯಲ್ಲಿ ಬಳಸುವಂಥದ್ದು. ಹಾಗಂತ ಇದನ್ನೇ ಜಾಸ್ತಿ ಬಳಸೋದಲ್ಲ. ನಾವೀಗ ನಮ್ಮಲ್ಲೇನು ಒಳ್ಳೇದು ಅಂದ್ಬಿಟ್ರೆ ಅದನ್ನೇ ತಿಂದ್ಬಿಡೋದು, ಹಾಗಲ್ಲ. ದಿನನಿತ್ಯ ಆಹಾರದಲ್ಲಿ ಎಷ್ಟು ಬಳಸ್ತೀವೋ ಆ ಪ್ರಮಾಣದಲ್ಲಿ ನಿತ್ಯ ಬಳಸ್ತಾ ಇರಬೇಕು. ಈಗ ನಮ್ಮಲ್ಲಿ ತುಂಬ ಏನು ಹೇಳ್ತಾರೆ, ಕಾಫಿ ಟೀ ಕುಡಿದೇ ಇರೋರು ನಾನು ಕಷಾಯ ಕುಡಿತೀನಿ ಅದ್ರ ಬದಲಿಗೆ ಅಂತ ಕೊತ್ತಂಬರಿ, ಜೀರಿಗೆ, ಕಾಳುಮೆಣಸು ಹೀಗೆ ಎಲ್ಲ ಹಾಕ್ಬಿಟ್ಟು ಕಷಾಯ ಮಾಡ್ತಾರೆ. ಆ ಪ್ರಮಾಣದಲ್ಲಿ ಅದು ಬೇಡ ನಮಗೆ. ಆ ಸ್ಪೈಸಸ್ ಓವರ್ ಆಗಿಬಿಡುತ್ತೆ. ಅಡುಗೆಗೆ ಎಷ್ಟು ಹಾಕ್ತೀವೋ ಅಷ್ಟೇ ಸಾಕು. ಅಡುಗೆಗೆ ಒಂದು ಸಾಂಬಾರು ಮಾಡಿದ್ರೆ ಒಂದು ಅರ್ಧ ಚಮಚ ಜೀರಿಗೆನೋ, ಒಂದು ಚಮಚನೋ 2 ಚಮಚ ಕೊತ್ತಂಬರಿ ಹಾಕಿರ್ತೀವಿ ಅಷ್ಟೇ. ಅದು ನಾವು ಬಡಿಸ್ಕೊಳ್ಳುವಾಗ ಎಷ್ಟು ಬರುತ್ತೆ? ಇನ್ನು ಕಡಿಮೆ ಪ್ರಮಾಣ ಬರುತ್ತೆ. ಅದನ್ನ ನಾವು ಕಷಾಯ ಮಾಡ್ಕೊಂಡು ಕುಡಿದ್ರೆ ಎಷ್ಟು ಜಾಸ್ತಿ ಇರುತ್ತೆ. ಕಷಾಯದ ಬೇರೆನೇ ಕಥೆ, ಕಾನ್ಸಂಟ್ರೇಟೆಡ್ ಆಗಿ ಬರುತ್ತೆ. ಹೌದು, ಕುದಿಸಿ ಅದನ್ನ ಅಂದ್ರೆ ತುಂಬಾ ಕಮ್ಮಿ ಪ್ರಮಾಣಕ್ಕೆ ಇದು ಮಾಡಿ ನಾವು ಒಬ್ಬರೇ ಕುಡಿತಿರ್ತೀವಿ. ಹೌದು. ಸೊ ಅನ್ಲೆಸ್ ಯಾವುದೇ ಸ್ಪೈಸಸ್ ಇರ್ಬೋದು, ನಮ್ಮ ಮಸಾಲೆ ಸಾಂಬಾರ ಪದಾರ್ಥಗಳು ಅಂತ ಏನು ಹೇಳ್ತೀವಿ, ನಮ್ಮ ಅಡುಗೆ ಮನೆಯಲ್ಲಿ ಬಳಸೋದು ಎಲ್ಲದರಲ್ಲೂ ಔಷಧೀಯ ಗುಣಗಳಿವೆ. ಒಂದಲ್ಲ ಒಂದು ರೀತಿಯಲ್ಲಿ ಅದು ಇಮ್ಯುನಿಟಿಗೆ ಸಹಾಯ ಮಾಡುತ್ತೆ, ಪ್ರತಿಯೊಂದು ಕೂಡ ಬೇರೆ ಬೇರೆ ರೀತಿಯಲ್ಲಿ. ಸೊ ಅದನ್ನೆಲ್ಲ ನಮ್ಮ ಪಾರಂಪರಿಕ ಆಹಾರದಲ್ಲಿ ಯಾವ ರೀತಿ ಹೇಳಿದೆ ಆ ರೀತಿ ಬಳಸ್ಕೊಂಬಂದ್ರೆ ಇಮ್ಯುನಿಟಿಯನ್ನು ಇಂಪ್ರೂವ್ ಮಾಡುತ್ತೆ. ಅದ್ರ ಬದಲು ನಾವು ಯಾವಾಗ ನಾನು ಅದನ್ನ ಮಾತ್ರ ತಿಂತೀನಿ, ಜೀರಿಗೆ ಮಾತ್ರ ಜಾಸ್ತಿ ತಿಂತೀನಿ, ಅರಿಶಿನ ಮಾತ್ರ ಜಾಸ್ತಿ ತಿಂತೀನಿ ಅಂತ ಮಾಡ್ತೀವಿ, ದಟ್ ಈಸ್ ಗೋಯಿಂಗ್ ಟು ಹಾರ್ಮ್. ಯಾಕೆಂದರೆ ಈಗ ಹಸಿ ಅರಿಶಿನವನ್ನು ನಾವು ತಂಬ್ಳಿನೋ ಚಟ್ನಿನೋ ಮಾಡೋದು ಇರುತ್ತೆ. ಸೊ ಅದು ಆ ರೂಪದಲ್ಲಿ ತಗೊಳ್ಬೋದು. ಸ್ವಲ್ಪ ವರ್ಷ ಪೂರ್ತಿ ಅರಿಶಿನ ತಂಬ್ಳಿ ಮಾಡ್ತೀನಿ, ವರ್ಷ ಪೂರ್ತಿ ಅರಿಶಿನ ಚಟ್ನಿ ಮಾಡ್ತೀನಿ, ಏನೋ ಆ ಥರ ಮಾಡೋಕ್ಕೆ ಹೋಗ್ಬಾರ್ದು. ಸೊ ಇದಿಷ್ಟು ಒಂದು ವಾರಕ್ಕೆ 1-2 ಸಲ ಆದರೆ ಓಕೆ ಅಷ್ಟೇ. ಈ ಥರ ಇಷ್ಟು ಆಹಾರ ಪದಾರ್ಥಗಳನ್ನ ನಾವು ಎಲ್ಲವೂ ಒಳ್ಳೆಯದು, ಬಟ್ ಇದಿಷ್ಟು ಮೇಜರ್ ಆಗಿ ಇದಕ್ಕೋಸ್ಕರ ಇರುವಂಥದ್ದು ಅಂತ. ಓಕೆ. ಮೊದಲನೇದು ತುಪ್ಪ, ನೆಲ್ಲಿ, ಅರಿಶಿನ, ಶುಂಠಿ. ಮತ್ತೆ 5ನೇದು
ತುಳಸಿಯದ್ದು ಏನು ಅಂದರೆ ಅದು ಇಮ್ಯುನಿಟಿಯಲ್ಲಿ ಸಹಾಯ ಮಾಡುತ್ತೆ. ಬಟ್ ಅದು ಆಹಾರವಾಗಿ ಅದನ್ನು ಆಹಾರವಾಗಿ ನಾವು ನಿತ್ಯ ತಗೊಳ್ಳೋದಿಲ್ಲ, ತಗೊಳ್ಳಬಾರ್ದು. ಅದನ್ನು ಯಾವಾಗಲೂ ಒಂದ್ಸಲ ಕಷಾಯ ಹೀಗೆ ಮಾಡ್ಕೊಳ್ಳುವಾಗ ತಗೊಳ್ಬೋದು. ಈಗ ನಾವು ಕೆಲವೊಂದು ಟೀಗೆ ಅದನ್ನೆಲ್ಲ ಹಾಕಿ ತಗೊಳ್ಳುವಂಥದ್ದು ಹೀಗೆಲ್ಲ ಇರುತ್ತೆ, ದಿನನಿತ್ಯ ಅಲ್ಲ. ತುಳಸಿಯಲ್ಲಿ ನಮ್ಮ ಇಮ್ಯುನಿಟಿಯನ್ನು ಜಾಸ್ತಿ ಮಾಡುವಂಥ ತುಂಬ ಒಂದು ಸಾಮರ್ಥ್ಯ ಇದೆ, ಆದರೆ ನಿತ್ಯ ಅಲ್ಲ. ನಾವೀಗ ಶೀತ ಆದಾಗ ಇಂಥ ಸಂದರ್ಭಗಳಲ್ಲಿ ತುಂಬ ಸಹಾಯ ಮಾಡುತ್ತೆ. ತುಳಸಿಯನ್ನು ಬಳಸಬಹುದು, ನಿತ್ಯ ಬಳಸಬೇಡಿ. ಯಾಕಂದರೆ ತುಳಸಿಯನ್ನು ನಿತ್ಯ ಬಳಸಿದ್ರೆ ಬೇರೆ ಸಮಸ್ಯೆಗಳು ಶುರುವಾಗುತ್ತೆ. ಆಮೇಲೆ ತುಳಸಿ ಒಳ್ಳೇದು. ಈಗ ನಾವು ತೀರ್ಥ ಕೊಡ್ತಾರೆ, ಅದಕ್ಕೆ ತುಳಸಿ ಹಾಕಿರ್ತಾರೆ ಅಷ್ಟೇ. ಎಷ್ಟು ಹಾಕಿರ್ತಾರೆ? ಕುಡಿಯೋದಲ್ಲ, ಇಷ್ಟೇ ತಗೋತೀವಿ. ಅದೇ ನೀವು ಮತ್ತು ತುಳಸಿ ಕಷಾಯ ಮಾಡ್ಕೊಳ್ಳುವಾಗಲೂ ಕೂಡ ವಿಧಾನ ಇದೆ. ಇಷ್ಟು ತುಳಸಿ ಹಿಡ್ಕೊಂಬಂದು ಹಿಂಗೆ ಹಾಕೋದಲ್ಲ. ಮತ್ತು ತುಳಸಿಯನ್ನು ಮಧ್ಯಾಹ್ನಕ್ಕಿಂತ ಮುಂಚೆನೇ ಕೊಯ್ಬೇಕು. ಸಂಜೆ ಹೊತ್ತು ಎಷ್ಟೊತ್ತಿಗೂ ಕೊಯ್ಕೊಂಬಂದು ಎಷ್ಟೊತ್ತಿಗೂ ಹಾಕೋದಲ್ಲ. ಅದು ಯಾವುದೇ ಒಂದು ಸಸ್ಯವನ್ನು ನಾವು ಈಗ ಔಷಧೀಯ ಎಲೆನೋ ಮತ್ತೊಂದು ತೆಗಿಬೇಕಾದ್ರೆ ಅದಕ್ಕೆ ಸಮಯ ಇರುತ್ತೆ. ಸಾಮಾನ್ಯವಾಗಿ ಅಪರಾಹ್ನದಲ್ಲಿ ಅದನ್ನು ಯಾವುದನ್ನು ಗಿಡ ಕತ್ತರಿಸೋದೋ ಎಲೆ ಕತ್ತರಿಸೋದೋ ಮಾಡಬಾರ್ದು, ಬೆಳಗ್ಗೆ ಹೊತ್ತಲ್ಲೇ ಮಾಡುವಂಥದ್ದು. ತುಳಸಿಯನ್ನು ಹಾಗೆ ಅದೇ ಇಷ್ಟಿಷ್ಟು ಹಾಕೋದಲ್ಲ. ಒಂದು ಲೋಟದ ಕಷಾಯಕ್ಕೆ ನಿಮಗೆ 2 ಎಲೆ ಸಾಕಾಗುತ್ತೆ, ಸ್ಟ್ರಾಂಗು ಇರುತ್ತೆ, ಸಾಕು. ಮತ್ತು ಅದನ್ನು ತುಂಬ ಹೊತ್ತು ಕುದಿಸೋದು ಬೇಡ, ಸ್ವಲ್ಪ ಹೊತ್ತು ಅಷ್ಟೇ. ಸೊ ಇದಿಷ್ಟು ಇದು. ಮತ್ತು ಸ್ಪೈಸಸ್ ಅದೇ ಹೇಳಿದ್ನಲ್ಲ, ನಮ್ಮಲ್ಲಿ ಎಷ್ಟು ಸ್ಪೈಸಸ್ ಇದೆ ಎಲ್ಲವನ್ನು. ಈ ಕೆಂಪು ಮೆಣಸು ಎಲ್ಲ ಅಲ್ಲ ನಾನು ಹೇಳ್ತಿರೋದು, ಒಣಮೆಣಸೆಲ್ಲ ಹೇಳ್ತಿರೋದು. ನಮ್ಮ ಕಾಳುಮೆಣಸು ಬಂದಿರೋವಂಥದ್ದು ಇಂಟ್ರೊಡ್ಯೂಸ್. ನಮ್ಮ ಕಾಳುಮೆಣಸು, ಜೀರಿಗೆ, ಈಗ ಅದರಲ್ಲಿ ಔಷಧೀಯ ಗುಣ ಇಲ್ಲ ಅಂತಲ್ಲ, ಬಟ್ ನಾನು ಉಳಿದಿದ್ದು ಕೊತ್ತಂಬರಿ, ಜೀರಿಗೆ, ಅರಿಶಿನ, ಓಮದ್ಕಾಳು, ಕಾಳುಮೆಣಸು, ಚಕ್ಕೆ, ಲವಂಗ, ಏಲಕ್ಕಿ, ಇದೆಲ್ಲವೂ ಕೂಡ ಆರೋಗ್ಯವನ್ನು ಇಂಪ್ರೂವ್ ಮಾಡೋಕ್ಕೆ, ಇಮ್ಯುನಿಟಿಯನ್ನು ಸಾಸಿವೆ ಎಲ್ಲನೂ, ಇದೆಲ್ಲ ನಮ್ಮ ಅಡುಗೆ ಮನೆಯಲ್ಲೇ ಇರುವಂಥದ್ದು. ಕರಿಬೇವು ಸರಿಯಾದ ಪ್ರಮಾಣದಲ್ಲಿ ಸರಿಯಾದ ರೀತಿಯಲ್ಲಿ ಬಳಸಬೇಕು. ಅದನ್ನೇ ತಿನ್ನೋದಲ್ಲ, ಅಡುಗೆಯಲ್ಲಿ ಅದು ಇರಬೇಕು ಅಷ್ಟೇ. ಸಾಸಿವೆ ಎಷ್ಟು ಬೇಕೋ ಅಷ್ಟೇ ಇರಬೇಕು ಒಗ್ಗರಣೆಗೆ. ಸಾಸಿವೆ ಒಳ್ಳೇದು ಅಂತ ಬರೀ ಸಾಸಿವೆ ತಿನ್ನೋದಲ್ಲ, ಹಾಗೆ. ಸೊ ಇದಿಷ್ಟನ್ನು ಬಳಸ್ಕೊಂಡ್ರೆ ಇಮ್ಯುನಿಟಿ ಇಂಪ್ರೂವ್ ಮಾಡ್ಕೋಬೋದು. ಥ್ಯಾಂಕ್ ಯು ಸೋ ಮಚ್. ಹೆಚ್ಚು ದೂರ ಹೋಗೋದು ಬೇಡ, ನಿಮ್ಮ ಅಡುಗೆ ಮನೆಯಲ್ಲೇ ನಿಮ್ಮ ಇಮ್ಯುನಿಟಿಯ ಗುಟ್ಟು ಅಡಗಿದೆ ಅಂತ ತಿಳಿಸ್ಕೊಟ್ಟಿರುವಂಥ ಡಾಕ್ಟರ್ಗೆ ಧನ್ಯವಾದವನ್ನು ಹೇಳ್ತಾ ಮುಂದಿನ ಸಂಚಿಕೆಯಲ್ಲಿ ಸಿಗೋಣ. ಹಾಗೆಯೇ ನಮ್ಮ ಚಾನಲ್ನಲ್ಲಿ ಇದೇ ರೀತಿಯ ಮಾಹಿತಿ, ಮನೋರಂಜನೆ ತುಂಬಿದ ಸರಣಿಗಳು ಇದ್ದೇ ಇವೆ. ಜೊತೆಗೆ ನಿಮಗಾಗಿ ಆರೋಗ್ಯ ವೇದ ಅನ್ನುವ ಸರಣಿಯಲ್ಲಿ ಈ ರೀತಿಯ ದಿನಚರಿ ಹಾಗೂ ಆಯುರ್ವೇದ ಸಂಬಂಧದ ಸೊಲ್ಯೂಷನ್ಗಳ ಪುಟ್ಟ ಪುಟ್ಟ ಸಂಚಿಕೆಗಳ ಸರಣಿ ಕೂಡ ಶುರುವಾಗಿದೆ. ಅದನ್ನು ಕೂಡ ನೋಡೋದಕ್ಕೆ ಮರಿಬೇಡಿ ಅಂತ ಹೇಳ್ತಾ ಈ ಸಂಚಿಕೆಯನ್ನು ಇಲ್ಲೇ ಮುಗಿಸ್ತಾ ಇದ್ದೀನಿ. ಮುಂದಿನ ಸಂಚಿಕೆಯಲ್ಲಿ ಸಿಗೋಣ. ನಮಸ್ಕಾರ.